ಹಲೋ, ಇವತ್ತಿನ ರೆಸಿಪಿ ಬಂದು ಮೆಂತೆ ಕರಿ. ಇದು ಚಪಾತಿಗೆ ರೋಟಿಗೆ ತುಂಬ ಚೆನ್ನಾಗಿರುತ್ತೆ. ತುಂಬ ಈಸಿಯಲ್ಲೂ ಮಾಡ್ಬೋದು. ಇದು ಹೇಗೆ ಮಾಡುವುದಂತ ನೋಡೋಣ. ಹಾಗೆ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇರುವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬನ್ನಿ ಇದು ಹೇಗೆ ಮಾಡುವುದು ಅಂತ ತೋರಿಸುತ್ತೇವೆ. ಹಾಯ್, ಇವತ್ತು ನಾನು ಮೆಂತ್ಯ ಸೊಪ್ಪು ತಾಳಿಸ್ತಾ ಇದ್ದೀನಿ. ಇದು ಜೋಳದ ರೊಟ್ಟಿಗೆ ಮಾತ್ರ ಸಖತ್ತಾಗಿರುತ್ತೆ. ಬಿಸಿ ರೊಟ್ಟಿ ತಿನ್ನಬೇಕು. ಬಿಸಿ ರೊಟ್ಟಿ ಜೊತೆಗೆ ಈ ಮೆಂತ್ಯ ಸೊಪ್ಪು ತಿಂತಾ ಇದ್ದರೆ ಒಂದು 4 ಸರಿಯಾಗಿ ಹೋಗ್ತವೆ. ಇದು ನನಗೆ ಬೇಕಾಗಿರೋ ಪದಾರ್ಥಗಳು ಮುಖ್ಯವಾಗಿ ಮೆಂತ್ಯ ಸೊಪ್ಪು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಆದರೆ ಕಬ್ಬಿಣದ್ರಿಂದ ಹಚ್ಕೋಬೇಡಿ, ಸ್ಟೀಲ್ ಇದರಿಂದ ಸಣ್ಣಗೆ ಹಚ್ಕೊಳ್ಳಿ. ಸ್ವಲ್ಪ ವಿಷಗರಿಸ್ತತೆ ಚಾಕುವಿಂದ, ಅದರಿಂದ ಹಚ್ಕೋಬೇಡಿ. ಸ್ಟೀಲ್ಗೆ ಇದರಿಂದನೇ ಹಚ್ಕೊಳ್ಳಿ. 1-2 ಕಟ್ಟು. ಇದು ತಾಳಿಸಿದ್ರೆ ಸ್ವಲ್ಪನೇ ಆಗುತ್ತೆ, ಅದರಿಂದ ಭಾಳ ತೊಗೊಂಡಿದ್ದೀನಿ. ಇದು ಈರುಳ್ಳಿ ಜೊತೆಗೆ ಸ್ವಲ್ಪ ಮತ್ತೆ ಏನೋ ಹಾಕ್ಕೋಬೇಡಿ. ಇದು ಕರಿಬೇವು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ಎತ್ತಿಟ್ಬಿಡ್ತಾರೆ ಇದನ್ನು. ಕರಿಬೇವು ತಿನ್ನೋದೇ ಇಲ್ಲ. ಇದಕ್ಕೆ ಎಲ್ಲದಕ್ಕಿಂತ ಹೈಲೈಟ್ ಬೆಲ್ಲ ಆಪ್ಷನಲ್ ಅಲ್ಲ, ಸ್ಕಿಪ್ ಮಾಡಬೇಡಿ. ಇದು ಹಾಕಲೇಬೇಕು. ಹಾಕಿದ್ರೇ ಇದೊಂದು ಸ್ವಲ್ಪ ಎಲ್ಲ ಬ್ಯಾಲೆನ್ಸ್ ಮಾಡುತ್ತೆ. ಇದು ಬೆಲ್ಲ ಹಾಕಲೇಬೇಕು. ಹಾಕಿದ್ರೇ ಭಾಳ ಚೆನ್ನಾಗಿ ಬರುತ್ತೆ. ಇದು ಫಸ್ಟಿಗೆ ಹಾಕೋದಕ್ಕೆ ನಾವು ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ, ಒಣಖಾರ, ನೀವು ಅಚ್ಕಾರ ಪುಡಿ ಅಂತೀರಲ್ಲ ಅದು ನಾವು ಒಣಖಾರ ಅಂತೀವಿ. ಒಣಖಾರ, ಉಪ್ಪು, ಸ್ವಲ್ಪ ಬಾಡಿಸೋದಕ್ಕೆ ಎಣ್ಣೆ. ನಾವು ಸ್ಟವ್ ಹಚ್ಕೊಳ್ಳೋಣ. ಇದು ಒಂದು ಸ್ವಲ್ಪ ಬಿಸಿ ಆಗಲಿ ಪಾತ್ರೆ. ಫ್ಲೇಮ್ ಮಾತ್ರ ಮೀಡಿಯಮ್ ಫ್ಲೇಮ್ ಇರಲಿ, ಹೈ ಫ್ಲೇಮ್ ಬೇಡ. ನನಗೆ ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಸ್ಕೊತೀನಿ. ಸಾಸಿವೆ ಜೀರಿಗೆ ಒಗ್ಗರಣೆಗೆ ಸಾಮಾನುಗಳು ಟಪಟ ಅಂತ ಇದೆ. ಇದಕ್ಕೆ ಈರುಳ್ಳಿ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಕರಿಬೇವು. ಇದು ಸ್ವಲ್ಪ ಬಾಡಲಿಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇಷ್ಟೇ, ಸ್ವಲ್ಪ ಚಿಟಿಕೆಯಷ್ಟು ಬೇಗ ಬಾಡಲಿ ಅಂತ. ಇದು ಕೈ ಆಡಿಸ್ಕೊತ ಇರಬೇಕು. ಇದು ಕೈ ಆಡಿಸ್ಮೇಲೆ ಇದು ಈ ಥರ ಬಾಡುತ್ತಾಗಲೇ ಇದಾಗಲೇ ಕಲರ್ ಚೇಂಜ್ ಆಗುತ್ತೆ, ಬ್ರೌನ್ ಕಲರ್ ಆಗುತ್ತೆ. ಇದಾದಮೇಲೆ ಇದಕ್ಕೆಲ್ಲ ಸ್ವಲ್ಪ ಮಸಾಲ ಸಾಮಾನುಗಳು ಹಾಕ್ಬಿಡೋಣ. ಖಾರ, ಇದು ನಿಮ್ಗೆ ಎಷ್ಟು ಬೇಕಷ್ಟು ಹಾಕಿ. ರುಚಿ ತಕ್ಕಷ್ಟು ಖಾರ ಹಾಕಿ. ನನಗೆ ಸ್ವಲ್ಪ ಭಾಳನೇ ಬೇಕು. ಅರಿಶಿನ ಸ್ವಲ್ಪ, ಒಂದು 1/4 ಸ್ಪೂನ್ ಅರಿಶಿನ. ಮುಖ್ಯವಾಗಿ ಬೆಲ್ಲ ಬೇಕೇ ಬೇಕು. ಬೆಲ್ಲ ಹಾಕಿದ್ರೇ ಇದಕ್ಕೆ ಒಂಥರ ಕಹಿ ಅಂಶನೂ ಹೋಗುತ್ತೆ, ರುಚಿನೂ ಹಾಗೆ ಇರ್ತದೆ. ಅಕ್ಕ 2 ಕಟ್ಟಿಗೆ ಇಷ್ಟೇನಾ ಅಂತ? ಇಲ್ಲ, ಒಂದು ಸ್ವಲ್ಪ ಇಷ್ಟು ತುಂಡು, 1 ಸ್ಪೂನ್ ಅಳತೆ ಆದರೆ ಸಾಕಕ್ಕ? 1 ಟೀ ಸ್ಪೂನು. ಇದು ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ನಾನು ಅದರಲ್ಲಿ ಏನೋ ಹಳ್ಳು ಅದೇನೂ ಇರಲ್ಲ, ಡೈರೆಕ್ಟಾಗಿ ಹಾಕ್ತೀನಿ. ಸ್ವಲ್ಪ ಮೆತ್ತಗೆ ಮಾಡಿ ಹಾಕ್ಬಿಟ್ರೆ ಚೆನ್ನಾಗಿ ಬರುತ್ತೆ. ಅದು ಒಂಥರ ಸ್ವೀಟಾಗಿ, ಅದು ಕಹಿ ಇರೋದ್ರಿಂದ ಇದು ಕಹಿ ಅಂಶ ಕಾಣಿಸಲ್ಲ. ಬೆಲ್ಲ ಹಾಕಿರೋದ್ರಿಂದ ಕಹಿ ಅಂಶ ಕಾಣಿಸಲ್ಲ. ಇದಕ್ಕೆ ಉಪ್ಪು ಇದಕ್ಕೆ ನೋಡಿ ಹಾಕ್ಕೊಳ್ಳಿ. ಅದು ಮುಂಚೆ ಹಾಕಿದ್ರಲ್ಲ, ಹಾಗಾಗಿ ಇವಾಗ ಸ್ವಲ್ಪ ಕಮ್ಮಿ ಹಾಕುವಂತೆ. ಸ್ವಲ್ಪ ಬಾಡಿಸೋದಕ್ಕೆ ಮಾತ್ರ ಹಾಕಿದ್ದೆ, ಅದೇನು ಪ್ರಾಬ್ಲಮ್ ಇಲ್ಲ. 1 ನಿಮಿಷ ಬಾಡಿಸ್ಕೊಳ್ಳೋಣ, ಯಾಕಂದರೆ ಇದು ಹಸಿನಾತ ಹೋಗೋವರೆಗೂ ಅಷ್ಟೇ. ಇದು ಕಡಾಯಿ ಸ್ವಲ್ಪ ದಪ್ಪನೇ ಇಟ್ಕೊಳ್ಳಿ. ಈಗ ಇದಾಗಿದೆ. ಇದು ನೋಡಿ, ಇದು ಬೆಲ್ಲ ಹಾಕಿರೋದ್ರಿಂದ ಇದು ಸ್ವಲ್ಪ ಅಂಟಾಗಿ ಚೆನ್ನಾಗಿ ಬರುತ್ತೆ. ಇದು ಚೆನ್ನಾಗಿರುತ್ತೆ, ಕಹಿ ಅಂಶ ಇರಲ್ಲ. ಇದನ್ನು ನಾನು ತೊಳೆದು ಸಣ್ಣಗೆ ಹಚ್ಕೊಂಡು ಇದರಲ್ಲೇ ಒಂದು ಸ್ವಲ್ಪ ಕೊತ್ತಂಬರಿನೂ ಆ್ಯಡ್ ಮಾಡಿಬಿಟ್ಟಿದ್ದೀನಿ. ಅದರಿಂದ ಸ್ವಲ್ಪ ಹಿಂಗೆ ಡೈರೆಕ್ಟಾಗಿ ಹಾಕ್ತೀನಿ ನಾನು. ಎಷ್ಟೋ ಜನ ಅಕ್ಕ ಇದು ಕಹಿ ಅಂತ ಅನ್ಕೊಂಡು ಮಾಡೋದೇ ಬಿಟ್ಬಿಡ್ತಾರಕ್ಕ. ಇದು ತಾಳಿಸಿದ್ಮೇಲೆ ಇದು ಸ್ವಲ್ಪನೂ ಆಗುತ್ತೆ. ಮತ್ತು ನಾವು ಸ್ವಲ್ಪ ಬೆಲ್ಲ ಹಾಕಿರೋದ್ರಿಂದ ಇದರಲ್ಲಿ ಕಹಿ ಅಂಶನೇ ಗೊತ್ತಾಗಲ್ಲ. ನೀವು ರೊಟ್ಟಿಗೆ ತಿಂತಾ ಇದ್ದರೆ ಒಂದು 4 ರೊಟ್ಟಿ ಹೋಗ್ತಾವೆ ನೋಡಪ್ಪ. ಇಬ್ಬರಿಗೆ ಕಮ್ಮಿ ಬಂದುಬಿಡುತ್ತೆ. ಇದು ತಿಂತಾ ಇದ್ದರೆ ಇಬ್ಬರಿಗೆ ಕಮ್ಮಿ ಬಂದುಬಿಡುತ್ತಿದೆ. ಮೆಂತ್ಯ ಸೊಪ್ಪು ಎಷ್ಟು ತಗೊಂಡಿದ್ದೀರಾ ಅಕ್ಕ? 1-2 ಕಟ್ಟು. 2 ಕಟ್ಟಾದರೂ ಸಾಕಕ್ಕ ಇಬ್ಬರಿಗೆ? ಇಬ್ಬರು ನಾವು ಅಡ್ಜಸ್ಟ್ ಮಾಡ್ಕೊಂಡು ತಿಂತೀವಿ ಅಂದರೆ 3 ತಿನ್ಬೋದು. ನಮ್ಮಂತ ಫ್ಯಾನ್ ಇರ್ತೀವಿ ಅಕ್ಕ ಸೊಪ್ಪು ತಿನ್ನೋರು. ಸೊಪ್ಪು ತಿನ್ನೋರು ಇಬ್ಬರಿಗೆ ಇದು ಬಾಡಿದ್ರೆ ಸ್ವಲ್ಪ ಆಗಿಬಿಡುತ್ತಲ್ವಾ. ಹೌದೌದು. ಅದರಿಂದ ಇದು ಮೆಂತ್ಯ ಸೊಪ್ಪು ಆಗೋದು ತಡನೇ ಆಗಲ್ಲ. ಹಾಗೆ ಅನಿಸ್ತಾ ಐತೆ ನೋಡಿ. ಇದು ನಾನು ಹಾಕಿದಾಗ ಎಷ್ಟಿತ್ತು, ಈಗ ಇನ್ನೂ ಬಾಡಿಸ್ಬೇಕು. ಇನ್ನು ಬಾಡಿಸಿದ್ರೆ ಸ್ವಲ್ಪನೇ ಆಗುತ್ತೆ. ಇದು ಇಬ್ಬರೇ ತಿನ್ನೋಕ್ಕಾಗೋದಪ್ಪ. ಇದು ನನ್ನ ಮಕ್ಕಳಂತೂ ಭಾಳ ಇಷ್ಟಪಟ್ಟು ತಿಂತಾರೆ. ರೊಟ್ಟಿಗೆ ಮಾತ್ರ ಭಾಳ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದ್ಸಲ ಆರ್ಡರ್ ಮಾಡಿದ್ರೆ ಜಾಸ್ತಿನೇ ಮಾಡೋದು ಹೇಳ್ತಾರೆ. ನಾವು ಸೊಪ್ಪು ಫ್ಯಾನೇ, ಆದರೆ ನಾನು ಎಷ್ಟೋ ಸರಿ ಟ್ರೈ ಮಾಡಿ ಕಹಿ ಅಂತೇಳಿ ಬಿಟ್ಟಿದ್ದೀನಿ. ಇಲ್ಲ, ಸ್ವಲ್ಪ ಬೆಲ್ಲ ಹಾಕ್ಬಿಡಿ, ಅದಕ್ಕೆ ಮ್ಯಾನೇಜ್ ಆಗಿಬಿಡುತ್ತೆ. ಗೊತ್ತಿರಲಿಲ್ಲ ಈ ಟಿಪ್ಸ್ ಹೇಳಿದ್ರಲ್ಲ ಬೆಲ್ಲ. ಇನ್ಮೇಲಿಂದ ನಾನು ಚೌಳೆಕಾಯಿ ಮಾಡ್ತೀವಲ್ವಾ, ಅವಾಗ ಒಗ್ಗರಣೆಗೆ ಸ್ವಲ್ಪ ಬೆಲ್ಲ ಹಾಕ್ತೀವಿ. ಭಾಳ ಜನ ಹಾಕಲ್ಲ, ಹಾಕಿ ನೋಡಿ. ನೀವು ಇದೇ ಥರ ಮಾಡಿ. ಅಕ್ಕ ಒಂದು ಟಿಪ್ಸ್ ಹೇಳಿದರು, ಚೆನ್ನಾಗಿರುತ್ತೆ.
ಇಲ್ಲಿ ಮಾತ್ರ ನಮಗೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಐತೆ. ತಿಂದರೆ ಇನ್ನೂ ಯಾವ ಥರ ಇರುತ್ತೋ. ಕ್ವಾಂಟಿಟಿಗೆ ಇದು ಆಗಿರೋದು ನೋಡಿ ಎಷ್ಟಾಗಿದೆ ಇದು. ಹೌದು, ಸ್ವಲ್ಪನೇ ಬಾಡಿಸಿದ ಮೇಲೆ ಸ್ವಲ್ಪನೇ ಆಗಿದೆ ಇದು. ನೀವು ಜನ ಇದ್ದವ್ರು ಮಾತ್ರ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ. ಜಾಸ್ತಿನೇ ತಗೋಬೇಕು. ಫ್ಲೇಮ್ ಮಾತ್ರ ಈಗ ಕಮ್ಮಿ ಇಡಿ, ಇದು ಬಾಡಿಸ್ಕೋಬೇಕಲ್ವ. ಇದಾಗಿದೆ, ಸ್ವಲ್ಪನೇ ಆಯಿತು ನೋಡಿ. ಇಷ್ಟಾದರೆ ಆಯಿತು.